I walk to strangers and click their portraits. I think you look very photogenic. If you don't mind, can I take your pictures? Hello? Babe. Huh? Break up. So guys, this is day one of saving my rupees for old mug. Today is 10 rupees. I am sorry baby. ಇನ್ನೊಂದ್ಸತಿ ರಾಕೇಶ್ ಫೋಟೋ ಪಿಡಿಯೋರು ನಾವು ನೋಡಲ್ಲ ಬೇಬಿ ಬೇಬಿ ಪ್ಲೀಸ್. ಬ್ರೇಕಪ್ ಹೆಂಗಾಯ್ತು ಅಂತ ಗೊತ್ತಾ? ಹೆಂಗಾಯ್ತು ಅಂದ್ರೆ, ಸ್ಟ್ರೀಟ್ ಫೋಟೋಗ್ರಫಿ ನೋಡಿ ಸಿಗಾಕೊಂಡ್ಬಿಟ್ಟಿದ್ರು. ರಾಕೇಶ್ ಫೋಟೋ ಪಿಡಿಯೋರ್ನ ನೋಡ್ತಿದ್ದೆ ನಾನು. ಅವಾಗ ನೋಡಿ ನಮ್ಮ ಹುಡುಗಿ ಕೆಲ್ಸ ಸಿಗಾಕೊಂಡ್ಬಿಟ್ಟೆ. My name is Rakesh. I'm a content creator. I walk to strangers and click their portraits. I think you look very photogenic. If you don't mind, can I click your pictures? ನಿಮ್ಗೊಂದು ವಿಷಯ ಹೇಳ್ತೀನಿ. ಈಗಿನ ಕಾಲದ ಜನರೇಷನ್ ಅಲ್ಲಿ ಯಾರು ನಿಮ್ಗೆ ನಿಮ್ಮ ID ಸಿಗುತ್ತಾ ಇಲ್ಲ ನಿಮ್ಮ ನಂಬರ್ ಸಿಗುತ್ತಾ ಅಂತ ಯಾರು ಕೇಳಲ್ಲ. ಕೇಳೋದು ಆಕ್ಚುಲಿ ಐ ಆಮ್ ಎ ಕಾಂಟೆಂಟ್ ಕ್ರಿಯೇಟರ್, ಕ್ಯಾನ್ ಐ ಕ್ಲಿಕ್ ಯುವರ್ ಪಿಕ್ಚರ್ಸ್ ಅಂದ್ರೆ ಇಡೀ ಕರ್ನಾಟಕದಲ್ಲಿ, ಬೆಂಗಳೂರು ಅಂತ ಅಲ್ಲ, ಬೆಂಗಳೂರು, ತುಮಕೂರು, ಕುಣಿಗಲ್ಲು, ಮೈಸೂರು, ಕೂರ್ಗು, ಯಾವ್ದಾದ್ರು ಬಿಟ್ಟಿಲ್ಲ. Yeah, sure. What's your name? Zara. You're from? Bangalore. Bangalore. ಕನ್ನಡದವರ? ಏನ್ ಮಾಡ್ಕೊಂಡಿರೋದು? ಬ್ರೋ, ಎಲ್ಲರೂ ಸಿಂಪ್ ಮಾಡ್ತಾವ್ರೆ ಗುರು. ಇನ್ಸ್ಟಾಗ್ರಾಮ್ ID ತಣೋ ಹೊಸ ನಿಂಜಾ ಟೆಕ್ನಿಕ್ ಗುರು ಇದು. In 11th standard. So what? ಇವ್ರ ಅಕೌಂಟ್ ಅಲ್ಲಿ ನೀವು ಯಾವ್ದೇ ರೀಲ್ಸ್ ನೋಡ್ಬೋದು. ಎಲ್ಲಾ ರೀಲ್ಸ್ ಅಲ್ಲಿ ಇರೋದು ಬರೀ ಹುಡುಗಿರೆ. Hello, excuse me. I'm a photographer. You are looking very interesting. Can I click your pictures? Sure, but how long will it take? Just hardly 2 to 5 minutes. What's your name? ಇದೇನ್ ಫಕ್ಕಿಂಗ್ ಮೆಟ್ಗಾಲನ ಇದು? ಎಲ್ಲ ಗೊತ್ತಿರೋ ಯಾರಾದ್ರೂ ವಾಟ್ಸ್ ಯುವರ್ ನೇಮ್ ಅಂತ ಕೇಳಕ್ ಇದೇನ್ ಮೆಟ್ಗಾಲ ಆಯ್ತಾ? You dated that? Where are you from? My song. So you love dancing. Very much. Oh my god, bro. Oh hell no, man. What the fuck, man? ಈ ಅಮ್ಮನ್ ನೋಡಿದ್ರೆ ಹೈಯರ್ ಕ್ಯಾಸ್ಟ್ ಪಬ್ ಡ್ಯಾನ್ಸರ್ ತರ ಕಾಣಿಸ್ತಾಳೆ. ಸಾರಿ ಬ್ರೋ, ಸಾರಿ. ಇವ್ರದೊಂದ್ ಕಡೆ ಆದ್ರೆ ಇನ್ನೊಂದು ಇವ್ರದೊಂದ್ ಕಡೆ ನೋಡ್ರಿ. ನೋಡಿ ಇವತ್ತು ನನ್ನ ಜೊತೆ ಇರೋದ್ ನೀವು ಫುಲ್ ಖುಷಿಯಾಗಿದ್ದೀರಾ ಹಂಗೆ. ಅದಕ್ಕೆ ಹೇಳಿದ್ ಕಳ್ಸಲ್ಲ, ನಾನು ಇಕ್ಕೊಂಡ್ಬಿಡ್ತೀನಿ. ಏನ್ ಗುರು ಅಲ್ಲ, ಫಸ್ಟ್ ಹುಡುಗಿ ಸಿಕ್ಕೋಳೆ, ಫೋಟೋ ಒಪ್ಕೊಂಡವಳೆ, ಫೋಟೋ ತೆಗ್ದಾಗೈತೆ, ಕಳ್ಸಲ್ಲ ನಾನು ನಿಮ್ಮನ್ನ ಯಾವ ಡೈಲಾಗ್ ಸರ್ ಇದು? ಅದೊಂದೇ ಪ್ಲೀಸ್, ಸ್ಟ್ರೀಟ್ ಫೋಟೋಗ್ರಫಿನ ಎಲ್ಲರೂ ನಿಲ್ಸ್ಬಿಡಿ, ನೋಡಕ್ ಆಗ್ತಿಲ್ಲ ನಮ್ಗೆ. ಬನ್ನಿ ಕರ್ಕೊಂಡೋಗಿ ಹೋಗ್ತೀನಿ. ಹ್ಯಾಂಡ್ ಟೇಕ್ ಎಲ್ಲ ಕರ್ಕೊಂಡೋಗಿ ನಿಂದು. ರೆಡಿ? ಏನ್ ಹೆಸರು ನಿಮ್ದು? ಖುಷಿನಾ? ನಾನಾದ್ರೆ ಕ್ಯೂಟ್ ಶಿ ಅಂತ ಕರಿತೀನಿ. Oh my god, bro. Oh hell no, man. What the fuck? ಹಾಡಾಗ್ಲೇ ಇವರೆಲ್ಲ ಈ ತರ ದಂಧೆ ಮಾಡ್ಕೊಂಡವ್ರಲ್ಲ, ಇದಕ್ಕೆ ಏನ್ ಹೇಳ್ಬೇಕು ನೀವೇ ಹೇಳಿಪ್ಪ. ನೀನ್ ಹೇಳಿ ಯಾಕೆ ಚೆನ್ನಾಗಿದೆ ಅಂತ. ಫೋಟೋ ಒಂದು ತೆಗಿಯೋದು ಬಿಟ್ಟು ಎಲ್ಲಾ ಮಾಡ್ತವ್ರೆ ಇವರು. ಅದೇನಾ? ಹಾಕೊಂಡು ಒಂದಿನ ಫೋಟೋ ಕಳಿಸ್ಬಿಡಿ. ನೀನ್ ಕೇಳೋದು ಇವಾಗ ಹಾಕೊಂಡು ತೋರಿಸ್ಬಿಡ್ತೀನಿ. ಅಲ್ಲ, ನಿನ್ ಮುಂದೆ ಡ್ರೆಸ್ ಚೇಂಜ್ ಮಾಡಲ್ಲ, ನೀನ್ ಆಸೆ ಬೀಳ್ಬೇಡ. ಓ ಈಗ ಫೋಟೋ ಬಂತು. ಹಾಯ್, ಹಾಯ್, ಏನ್ ಹೆಸರು ನಿಮ್ದು? ನನ್ನ ಹೆಸರು ರಂಜಿತಾ. ಏನ್ ರಂಜಿತಾ ಅಂದ್ರೆ? ಫಸ್ಟ್ ಆಕ್ವರ್ಡ್ ಕಾನ್ವರ್ಸೇಷನ್ ಆಗಿದೆ ಇಲ್ಲಿ. ನಿಮ್ಮ ಹೆಸರು ಏನು? ರಂಜಿತಾ ಅಂದ್ರೆ ಏನು? ವಾಟ್ ದ ಫಕ್? ರಂಜಿತಾ ಅಂದ್ರೆ ಏನಾದ್ರೆ ಹೇಳಕ್ಕಾಗುತ್ತೆ? ಸಿ ಬ್ರೋ, ಅಕೌಂಟ್ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ಬ್ರೋ ಎಷ್ಟು ಸಿಂಪು ಅಂತ. ಲೆಟ್ ಮೀ ಕ್ಲಿಕ್ ದಿಸ್ ಚಿಕ್. ಗೊತ್ತಿಲ್ಲ, ನೀವೇನು ಈ ಕಡೆ ಯಲಹಂಕ ಕಡೆ? ಕನ್ಸಲ್ ಬಂದಿದ್ರೆ ನಿನ್ನೆ. ಈ ತರದ್ದೆಲ್ಲ ನೋಡಿ ನಾನು ಈ ಫ್ಯಾನಲ್ಲಿ ಕಾಯ್ಬೇಕು ಅಂತಂತಿದೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ನಿಮ್ಮ ಅಭಿಮಾನಿ. ಅಬ್ಬಾ, ಇದು ಡೌನ್. ನಿಮ್ಗೆ ಏನ್ ಅನ್ಸುತ್ತೆ? ಇವರೆಲ್ಲ ಸ್ಟ್ರೇಂಜರ್ಸ್ ಫೋಟೋ ಕ್ಲಿಕ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸ್ಟ್ರೇಂಜರ್ಸ್ ಫೋಟೋ
ಸ್ಟ್ರೇಂಜರ್ಸ್ ಫೋಟೋನ ಇವ್ರು ಕ್ಲಿಕ್ ಮಾಡಲ್ಲ, ಇದು ಎಲ್ಲ ಬರೀ ಸ್ಕ್ರಿಪ್ಟೆಡ್ ಬ್ರೋ, ಫೇಕ್ ಬಿಸ್ನೆಸ್ ಇವ್ರು ಮಾಡ್ತಿರೋದು. ಆದ್ಮೇಲೆ ಹೆಸರು ಕೊಡೋದೇನು ಸ್ಟ್ರೇಂಜರ್ಸ್ ಫೋಟೋ ಕ್ಲಿಕ್ ಮಾಡ್ತೀನಿ ಅಂತ. ಇಟ್ಸ್ ಆಲ್ ಫಕಿಂಗ್ ಫೇಕ್ ಬ್ರೋ, ಫೇಕ್ ಫೇಕ್ ಅಟ್ ಒನ್ ಎಂಡ್ ಅಂಡ್ ಸಿಂಪ್ ಅಟ್ ಒನ್ ಎಂಡ್ ಬ್ರೋ. ಮಾಡ್ದವ್ರು ಗೊತ್ತಿಲ್ವಾ? ಕನ್ಸಲ್ ಬಂದು ನಾನೇನ್ ಮಾಡ್ದೆ? ನೋಡ್ದವ್ರು ಏನ್ರಿ ಹಿಂಗ್ಸ್ಕೊಳಲ್ಲ ನೀವ್ ಹಿಂಗೆಲ್ಲ ಹೇಳ್ಬಿಟ್ರೆ. ಆಮೇಲೆ ನಮ್ಮ ಅಭಿಮಾನಿಗಳು ತುಂಬಾ ಬಿಡ್ತಾರ. ಸಿಕ್ಕಾಪಟ್ಟೆ ಹರ್ಟ ಹೋಗ್ಬಿಡ್ತಾರೆ. ಬ್ರೋ ಇವ್ರಿಬ್ರು ಒಂದೊಂದ್ ಡೇಟಿಂಗ್ ಹೋರೆ, ಇವ್ರು ಏನು ಫೋಟೋಸೇ ಕ್ಲಿಕ್ ಮಾಡ್ತಿಲ್ಲ. ಅಕ್ಕ ಒಂದ್ ಕೆಲಸ ಮಾಡ್ಬಿಡಿ, ನಿಮ್ದು ಇವ್ರದ್ದು ಜಾತಕ ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ, ಮದ್ವೆ ಆಗುತ್ತೋ ಇಲ್ವೋ ನೋಡ್ಬಿಟ್ಟು ಮದ್ವೆನವ್ರು ಆಗ್ಬಿಡಿ ಅಂತ. ಸ್ವಲ್ಪ ಸ್ವಲ್ಪ ಹೊಟ್ಟೆ ಉರ್ಸೋಣ ಅಂತಾನೆ. ಹಂಗೆ ಈ ಚಿಕನ್ ತಿನ್ನೋದಂದ್ರೆ ತುಂಬಾ ಇಷ್ಟ, ಚಿಕನ್ ಲವರ್. ಫೋಟೋ ಕ್ಲಿಕ್ ಮಾಡಬೇಕು. ಫೋಟೋದಲ್ಲ ಅಣ್ಣ, ಚಿಕನ್ ಲೆಗ್ ಪೀಸ್ನ ಎಡಿಟರ್ ಮಾಡಾಕ್ತಿ ಅಣ್ಣ. ಒಂದು 2 ನಿಮಿಷ ಮಾತಾಡ್ಬೋದಾ? ಅಂದ್ರೆ ನೋಡಿ ಮೇಡಮ್, ಏನಿಲ್ಲ. ಬಂದಿನ್ನ ನನ್ಗೆ ಏನು ಅಂತಾನು ಹೇಳಿಲ್ಲ, ಆಲೇ ಇಂಟ್ರೆಸ್ಟ್ ಇಲ್ಲ ಅಂತಂದವ್ರೆ. ಇಲ್ಲ, ಪೇಜ್ ನೋಡಿ ಬೇಕಾದ್ರೆ ಚೆಕ್ ಮಾಡಿ, ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಡ್ತಾ ಇದ್ರು. ಮೇಡಮ್ ನೋಡಿ ಮೇಡಮ್ 100 ರೂಪಾಯಿ ಮಾಡ್ಕೊಡ್ತೀನಿ ನೋಡಿ ಮೇಡಮ್ ನಮಗೂ ಬೇಡ ನಿಮ್ಗೂ ಬೇಡ ಮಾಡ್ತೀನಿ ನೋಡಿ ಮೇಡಮ್ ಪ್ಲೀಸ್ ತಾಳಿ ಮೇಡಮ್. ಹೆಂಗೆ ಮೇಡಮ್, ಯಾಕೆ ಮೇಡಮ್? ಕಾಂಟೆಂಟ್ ಕ್ರಿಯೇಷನ್ ಎಷ್ಟು ಈಸಿ ಆಗ್ಬಿಡೈತೆ ಅಂದ್ರೆ, ಒಂದೇ ಒಂದು ಕ್ಯಾಮ್ರಾ ಬೇಕು, ಮತ್ತೆ ಇನ್ನೊಬ್ಳು ಯಾವ್ದಾರು ಒಂದೇ ಒಂದು ಆವ್ರೇಜ್ ಆಗಿರೋ ಹುಡುಗಿ ಸಿಕ್ಕಿದ್ರು ಸಾಕು, ಸ್ಟ್ರೀಟ್ ಫೋಟೋಗ್ರಫಿ ಅಂತ ಹೇಳ್ಬಿಟ್ಟು ಇದನ್ನ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡ್ತಾರೆ. Excuse me. Hi. My name is Manzi. I go to strangers and ask for portraits. Oh, that's nice. Okay. ಇವ್ರ ವಾಯ್ಸ್ ಅಲ್ಲಿ ಹ್ಯಾಪಿನೆಸ್ ಇದೆ, ಆಮೇಲೆ ಚಾರ್ಮ್ ಇದೆ. ಅದೇ ಚಾರ್ಮು ಹುಡ್ಗನ ಹತ್ರ ತೋರಿಸ್ಲಿ. ಹಲೋ ಬ್ರೋ, I'm Maggie bro. I'm a street photographer. If you don't mind, can I capture your pictures, bro? Fucking come bro, please. Don't act too smart, bro. Fucking come. I'm just here to take some pictures, bro. Okay. Don't try to act. ನಮ್ಮ ಹುಡುಗರ ಮಧ್ಯೆ ಡಿಸ್ಕ್ರಿಮಿನೇಷನ್ ಆಗ್ತಿದೆ ಬ್ರೋ. ಹುಡುಗಿರಿಗೆ ಮಾತ್ರ ಚೆನ್ನಾಗಿ ಮಾತಾಡಿಸ್ಕೊಂಡು ನೀವು ಇದೆಲ್ಲ ಮಾಡ್ಬೋದು, ಆದ್ರೆ ಹುಡುಗರು ಎತ್ತಕ್ ಮಾಡು. ಎಲ್ಲರೂ ಮನಿ ಮೈಂಡೆಡ್ ಆಗಿದ್ದಾರೆ. ಆದ್ರೆ ನಾನು ಬೆಟ್ಟಿಂಗ್ ಅಪ್ಪಲ್ಲಿ ಸೋತೋಗ್ಬಿಟ್ಟೆ. ಅಕ್ಕ ಕಿರ್ಚಿದ್ ನೋಡೋರ ಏನೋ ಕಿಪ್ಪಿ ಕಿರ್ತಿ ನೋಡೋರ ಅನ್ನೋ ರೇಂಜಿಗೆ ಕಿರ್ಚಿದ್ರು. ಅಕ್ಕ 500 ರೂಪಾಯಿಗೆ ಎಕ್ಸ್ಟ್ರಾ ಆಕ್ಟಿಂಗ್ ಮಾಡ್ತವ್ರೆ. ಇವ್ರ ಟೀಮ್ ಮೀಟಪ್ ಮಾಡ್ಕೊಂಡು ಇವ್ರೇ ಫೋಟೋ ತಕೊಂಡು ಇವ್ರೇ ಸ್ಟ್ರೀಟ್ ಫೋಟೋಗ್ರಫಿ ಎಂದು ಕಂಟೆಂಟ್ ಇಲ್ಲ ಅಂದ್ರೆ ಇವ್ರ ಫ್ರೆಂಡ್ಸ್ ನ ಕರ್ಕೊಂಡು ಹೋಗ್ಬಿಟ್ಟು ಇವ್ರೇ ಸ್ಟ್ರೀಟ್ ಫೋಟೋಗ್ರಫಿ ತಕ್ಕಂತವ್ರೆ. ರಾಕೇಶ್ ಫೋಟೋ ಪೀಡಿಯಾ ಅಣ್ಣದ್ದು ಕಂಟೆಂಟ್ ಎಲ್ಲ ಚೇಂಜ್ ಮಾಡಿಬಿಟ್ರು. ಅವ್ರಾದ್ರೆ ಪಾಪ ಸ್ಟ್ರೀಟ್ ಫೋಟೋಗ್ರಫಿಲಿ ರ್ಯಾಂಡಮ್ಸ್ ತೆಗಿತಿದ್ರು. ಇವ್ರ ಬೆಳೆ ಬೇಯಿಸ್ಕೊಬೇಕು ಅಂತ ಇವ್ರ ಟೀಮ್ ನೋಡ್ದೆ ಫೋಟೋ ತೆಗೆದ್ಬಿಟ್ಟು ಸ್ಟ್ರೀಟ್ ಫೋಟೋಗ್ರಫಿ ಅಂತ ಹೆಸರು ಕೊಡ್ತವ್ರೆ. ಯಾರು ಕಾಫಿ ಕುಡಿಯಕ್ ಸಾಯಂಕಾಲ ಅಷ್ಟೊಂದು ಮೇಕಪ್ ಮಾಡ್ಕೊಂಡು ಬರ್ತಾರೆ. ಪಕ್ಕದಲ್ಲಿರೋ ಅಕ್ಕಂಗ್ ಕೇಳ್ರಿ ನೋಡೋಣ. ಯಾಕೆ ಯಾರು ಆ ಹುಡುಗಿನ ಫೋಟೋ ಕೇಳಿಸ್ತಿಲ್ಲ ಸ್ಟ್ರೀಟ್ ಫೋಟೋಗ್ರಫಿಗೆ? ನಾನು ಆ ಅಕ್ಕಂಗ್ ಪರವಾಗಿದ್ದೀನಿ, ಮನದಾನದ ಮಾತು ನಾನು ಹೇಳ್ತೀನಿ. ಯಾಕೆ ಯಾರು ಆ ಅಕ್ಕನ ಫೋಟೋ ಸ್ಟ್ರೀಟ್ ಫೋಟೋಗ್ರಫಿ ತೋರಿಸ್ತಿಲ್ಲ? ಬ್ರೋ, ಬ್ಯೂಟಿ ಈಸ್ ಇನ್ನರ್ ಬ್ಯೂಟಿ ಬ್ರೋ, ನೋ ಔಟರ್ ಬ್ಯೂಟಿ ಬ್ರೋ. This is day 69 of saving my money for Old Monk. Today's money is 5,000. ಈ ವಿಡಿಯೋಗೆ ನಾನು ಇಷ್ಟ ಹೇಳಕ್ ಇಷ್ಟಪಡೋದು, ನೀವು ಈ ವಿಡಿಯೋನ ಸೀರಿಯಸ್ ಆಗಿ ತಗೊಂಡ್ರೆ ಪ್ಲೀಸ್ ಯಾರು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ. ಇನ್ಯಾರು ಮನ್ಸಿಗೆ ತಗೊಂಡ್ರೆ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು